ಕನ್ನಡದಲ್ಲಿ ಅತಿ ದೊಡ್ಡ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಂಡಿದ್ದಂತಹ ಬಿಗ್ ಬಾಸ್ ಸ್ಟಾರ್ ನಟ ಅಂತ ಹೇಳ್ಬೋದು, ಮತ್ತು ಕನ್ನಡದ ಸಿನಿಮಾದ ಅತಿ ದೊಡ್ಡ ನಟ ಅಂತ ಕೂಡ ಹೇಳ್ಬೋದು. ಇದೀಗ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಂಡಿದ್ದಕ್ಕೆ ಇವರಿಗೆ ಅವಕಾಶ ಕೂಡ ಒಳ್ಳೆಯ ಒದಗಿ ಬಂದಿದ್ವು. ಮತ್ತು ಬಿಗ್ ಬಾಸ್ನಲ್ಲಿ ಸೀಸನ್ 8ರಲ್ಲಿ ಕೂಡ ಕಾಣಿಸಿಕೊಂಡಿದ್ದಂತಹ ಕಲಾವಿದ ಅಂತ ಕೂಡ ಹೇಳ್ಬೋದು. ಇದೀಗ ಹೃದಯಘಾತದಿಂದ ಹುಬ್ಬಳ್ಳಿಯಲ್ಲಿರುವಂಥ ಅವರ ಸ್ವಂತ ಮನೆಯಲ್ಲಿ ಇದೀಗ ಕೊನೆಗೆ ಸಿಳಿದಿದ್ದಾರೆ. ಇನ್ನು ಯಾರು ಈ ನಟ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಇನ್ನೇನು ಬಿಗ್ ಬಾಸ್ ಸೀಸನ್ 13 ಕೂಡ ಈಗಾಗಲೇ ಪ್ರಾರಂಭವಾಗ್ತಿರೋಂಥದ್ದು. ಈ ಸಂದರ್ಭದಲ್ಲಿ ರಾಜು ತಾಳಿಕೋಟೆ ಅವರು ಕೊನೆಗೆ ಸೆಳೆದಿದ್ದಾರೆ ಅನ್ನೋ ಮಾಹಿತಿ ಬರ್ತಿರೋಂಥದ್ದು. ಇನ್ನು ಇವ್ರದೇ ಆದಂಥ ರೀತಿಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಇವರು ಮನಸಾರೆ ಸಿನಿಮಾ ಇವರಿಗೆ ಅತಿ ದೊಡ್ಡ ಮಟ್ಟಿಗೆ ಬೇಗನ ಕೂಡ ತಂದು ಕೊಟ್ಟಿದ್ದು. ಮತ್ತು ಬಹುದೂರ್ ಸಿನಿಮಾನೂ ಕೂಡ ಅವರಿಗೆ ದೊಡ್ಡ ಮಟ್ಟಿಗೆ ಹೆಸರು ತಂದು ಕೊಟ್ಟಿದ್ದು ಧ್ರುವ ಸರ್ಜಾ ಅಭಿನಯಿಸಿದೆ. ಇದಾದ ನಂತರ ಬಿಗ್ ಬಾಸ್ ಸೀಸನ್ 8ರಲ್ಲಿ ಅವಕಾಶ ಒದಗಿ ಬಂತು. ಅದರಲ್ಲೂ ಕೂಡ ತುಂಬ ಅದ್ಭುತವಾದ ಅಭಿನಯ ಮಾಡಿದಂಥ ಇವರು ಇಬ್ಬರ ಹೆಂಡತಿಯ ಮುದ್ದಿನ ಗಂಡನ ಕೂಡ ಆಗಿದ್ದರು. ಬಿಗ್ ಬಾಸ್ನಲ್ಲಿ ಸುಮಾರು 75 ದಿನಗಳ ಕಾಲ ಸರಾಯಿ ಮಾಡಿ ಸಾಕಷ್ಟು ಅದ್ಭುತವಾಗಿ ಆಟವನ್ನು ಕೂಡ ಆಡಿದರು. ಇಂಥ ಅತಿ ದೊಡ್ಡ ಕಲಾವಿದ ರಾಜು ತಾಳಿಕೋಟೆ ಅವರು ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾರಂಥದ್ದು. ಇನ್ನು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ರಾಜು ತಾಳಿಕೋಟೆ ಅವರು ತೀವ್ರ ಹೃದಯಘಾತವಾಗಿ ಇಂದು ಮುಂಜಾನೆ 4 ಗಂಟೆ ಸುಮಾರಿನಲ್ಲಿ